ಹಬ್ಬದ ನಿಮಿತ್ತ ಶಾಂತಿ ಸಭೆ. ಕಾನೂನು ಪಾಲನೆ ಮಾಡದಿದ್ದರೆ ಶಿಸ್ತು ಕ್ರಮ. PSI ಕೆ ವಾಲಿಕಾರ್. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು ಎಂದು ಗೋಕಾಕ ಶಹರ PSI ಕೆ ವಾಲಿಕಾರ್ ಹೇಳಿದರು. ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಏರ್ಪಡಿಸಿದ್ದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಗೋಕಾಕ್ನಲ್ಲಿ ಇಲ್ಲಿಯವರೆಗೂ ಯಾವುದೇ ಹಬ್ಬ ಇರಲಿ, ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಸೌಹಾರ್ದತೆಯಿಂದ ಆಚರಿಸುತ್ತಾ ಬಂದಿರುವುದು ಸಾಮರಸ್ಯಕ್ಕೆ ಹೆಸರಾಗಿದೆ. ಅಂತ ಹೆಸರಿಗೆ ಚ್ಯುತಿಯಾಗದಂತೆ ಇರಬೇಕು. ಈಗಿನ ಯುವಕರಿಗೆ ಹಿರಿಯರಾದ ತಾವುಗಳು ಯಾವುದೇ ಧರ್ಮ, ವ್ಯಕ್ತಿಗೆ ದ್ವೇಷ ಸಾರುವ ಸಂದೇಶವನ್ನ ಹಾಕದಂತೆ ತಿಳಿಸಬೇಕು. ಒಂದು ವೇಳೆ ಕಾನೂನು ಪಾಲನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಎಂದರು. CPI ಸುರೇಶ್ ಬಾಬು ಮಾತನಾಡಿ, ಗೋಕಾಕದಲ್ಲಿ ಹಿಂದೂ ಮುಸ್ಲಿಮರು ಸೇರಿ ಪ್ರತಿ ಹಬ್ಬ ಆಚರಿಸುವಂತೆ 10 ವರ್ಷದ ನಂತರ ಆಚರಿಸುವ ಗೋಕಾಕ್ ಗ್ರಾಮ ದೇವತೆಯ ಜಾತ್ರೆಯನ್ನ ಕೂಡ ಎಲ್ಲರೂ ಸೇರಿ ಭಕ್ತಿಯಿಂದ ಮಾಡೋಣ ಎಂದು ಹೇಳಿದರು. ಸೊ ಎಲ್ಲರೂ ಇಲ್ಲಿ ಗೋಕಾಕ್ ನಗರದ ಹ್ಯಾಂಗಾರಪ್ಪ ಜನ ಅಂದ್ರೆ ಒಂದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಜನ ಇದ್ದಾರೆ. ಸೊ ನಾನು 5 ವರ್ಷದಿಂದ ನೋಡ್ತಾ ಇದ್ದೇನೆ. ಯಾವುದೇ ರೀತಿ ಅದು ಇದು ತರ ಯಾವುದೇ ರೀತಿ ಇನ್ಸಿಡೆಂಟ್ ಕೆಲವು ಆಗಿಲ್ಲ. ಅದು ಆಗ್ಬಾರ್ದು, ಯಾವತ್ತೂ ಆಗ್ಬಾರ್ದು. ಸೊ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬ ಆಚರಿಸೋಣ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೂ ಭಂಗ ಆಗದಂತೆ. ಪ್ರಥಮವಾಗಿ ಏನ್ ಹೇಳ್ಬೇಕಂದ್ರೆ, ಕೆಲವೊಂದು ಹಬ್ಬ ಹರಿದಿನದಾಗ ಕೆಲವೊಂದು ಬೇರೆ ಕೆಲವು ಯುವಕರು ಇರ್ತಾರೆ. ಆ ಯುವಕರು ಏನ್ ಮಾಡ್ತಾರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ದಾಗ ಏನಾದ್ರು ಕ್ರಿಯೇಟ್ ಮಾಡೋದು, ಏನಾರು ಹಾಕೋದು, ಅದರಿಂದ ಎಲ್ಲಾ ಮುಖಂಡರು, ಎಲ್ಲಾ ಜಾತಿ ಧರ್ಮಗಳು ಏನಪ್ಪಾ ಅಂದ್ರೆ ಒಂದು ಅಶಾಂತಿ ಉಂಟಾಗೋದು, ಊರ ಹೆಸರು ಕೆಡೋದು, ಮುಖಂಡರ ಹೆಸರು ಕೆಡೋದು, ಈ ರೀತಿ ಏನಪ್ಪಾ ಅಂತಂದ್ರೆ ಇದರಿಂದ ಒಂದು ನಗರದಾಗ ಅಶಾಂತಿ ಉಂಟಾಗುವ ಒಂದು ಸಂಭವ ಇರ್ತದೆ. ದಯವಿಟ್ಟು ಎಲ್ಲರೂ ಬಂದಿದ್ದೀರಿ, ಅವ್ರಿಗೆ ಏನಪ್ಪಾ ಅಂದ್ರೆ ಒಂದೇ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ರೀತಿಯಾಗಿ ತಮ್ಮ ಎಲ್ಲಾ ಏನು ಹುಡುಗರು ಇರ್ತಾವ, ಹೆಂಗ್ ಹುಡುಗರಿಗೆ ತಮ್ಮ ನಮಾಜ್ ಮಾಡ್ತಿರಿ, ತಮ್ಮೆಲ್ಲ ನಮಾಜ್ ಮುಗಿದ್ಮೇಲೆ ಬೈಠಕ್ದಾಗ ಎಲ್ಲ ಸ್ವಲ್ಪ ಇದೇ ರೀತಿ ಸೋಷಿಯಲ್ ಮೀಡಿಯಾದಾಗ, ವಾಟ್ಸಪ್ದಾಗ, ಇನ್ಸ್ಟಾಗ್ರಾಮ್ದಾಗ, ಫೇಸ್ಬುಕ್ದಾಗ ಯಾವುದೇ ರೀತಿಯಾಗಿ ಒಂದು ಧರ್ಮ ಬಗ್ಗೆ ಅವಹೇಳನಕಾಗಿ ಮಾತಾಡೋದು, ವ್ಯಕ್ತಿ ಬಗ್ಗೆ ಅವಹೇಳನಕಾಗಿ ಮಾತಾಡೋದು, ದಯವಿಟ್ಟು ಇದೆಲ್ಲ ಮಾಡ್ಬಾರ್ದಂತ ನಾವು ತಿಳುವಳಿಕೆ ಕೇಳಬೇಕು. ಇದನ್ನೇನಪ್ಪಾ ಅಂತಂದ್ರೆ ನಾವು ಗೋಕಾಕ ಶಾಂತಿಯಿಂದ ಒಂದು ಬಕ್ರೀದ್ ಹಬ್ಬ ಆಚರಿಸೋಣ. ಯಾವುದೇ ರೀತಿ ಅಶಾಂತ ಉಂಟಾಗದೆ, ಒಂದು ಕಾನೂನು ಸುವ್ಯವಸ್ಥೆ ಸಂಬಂಧಿಸಿದಂತೆ ಏನೋ ಭಂಗ ಉಂಟಾಗದೆ ಎಲ್ಲರೂ ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ, ಗೋಕಾಕ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೊಡ್ಡ ನಮ್ದೆಲ್ಲ ಗ್ರಾಮ ದೇವತೆ, ಗೋಕಾಕ್ ಗ್ರಾಮ ದೇವತೆ ಒಂದು ದೊಡ್ಡ ಜಾತ್ರೆ ಇದೆ. ಸ್ವಲ್ಪ ಎಲ್ಲಾ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದವರೆಲ್ಲ ಕೂಡಿ ಒಂದ್ ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡೋಣ. ಇವಾಗಿಂದ ಒಂದು ತಳಪಾಯ ಹಾಕಿ ಒಂದು ಒಳ್ಳೆ ರೀತಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಮುಂಚೆನೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯ ಅಂತ ಧನ್ಯವಾದಗಳು. ಅದಕ್ಕೊಂದು ಉಪ್ಪು ಖಾರ ಹಾಕಿ ಈ ಸೋಷಿಯಲ್ ಮೀಡಿಯಾ ಹರಿಬಿಡುವುದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಅದಕ್ಕೆ ಗೋಕಾಕ ನಗರದಲ್ಲಿ ಇದಕ್ಕೆ ಯಾವುದೋ ಆಸ್ಪದ ಇಲ್ಲ. ಯಾಕಂದ್ರೆ ನಾವು ಹಿಂದೂ ಮುಸ್ಲಿಂ ಸಮಾಜದವರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಂತಂಬರಂಗ ನಾವೆಲ್ಲರೂ ಹೊಂಟಿದ್ದೀವಿ. ಅದೇ ರೀತಿ ಸದ್ಭಾವನೆಯಿಂದ ಈ ಹಬ್ಬ ಕೂಡ ಆಗ್ತದ. ಈ ಒಂದು ಶಾಂತಿ ಪಾಲನಾ ಸಭೆಯಲ್ಲಿ ಇಲ್ಲಿ ಬಂದಂಥವ್ರು ಯಾರಾದರೂ ತಮ್ಮ ಅಭಿಪ್ರಾಯ ಏನಾದ್ರು ಹೇಳೋದ್ರ ದಯವಿಟ್ಟು ಹೇಳಬೇಕಂತ ಕೇಳ್ಕೊತಾ ಇದ್ದೀನಿ. ಯಾರಾದರೂ ತಮ್ಮ ಅಭಿಪ್ರಾಯ ಸಲಹೆ ಕೊಡೋದ್ರ ದಯವಿಟ್ಟು ಕೊಡಬೇಕು. ಈಗ ಯುವಕರಿಗೆ ನೀವು ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಟ್ವೀಟ್ ಮಾಡುವಾಗಿದೆ. ಸೊ ಅದು ಸಹ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರಿಗೂ ಇದನ್ನ ಯುವಕರಿಗೆ ಮಾಡಿ ಹಬ್ಬದಲ್ಲಿ ಯಾವುದೇ ಸ್ವಾಸ್ಥ್ಯನ ಅಡಿಗಳನ್ನ ನಾವು ನೋಡ್ಕೋತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. समाज के जितने भी लोग हैं इन सबको एक ताकीद दिए हैं कि भाई जो भी करना है हमें जैसा डिपार्टमेंट बता रहे हैं उस तरह से ईद मनाते जाएंगे. तो क्योंकि आज जो सोशल मीडिया का जो ये चल रहा है, ट्रेंड चल रहा है, इसमें से बहुत सी चीजें गलत है. इसमें 95% लोग गलत मैसेज भेजते रहते हैं. इस पर कोई भी ध्यान न देते हुए हमारा जो काम करना है, हमें जो ईद जिस तरह से मनाते आए हैं इसी तरह से हम आपस में भाईचारे के साथ एक दूसरे के धर्म का ख्याल रखते हुए, एक दूसरे के धर्म का सम्मान करते हुए हम ये ईद मनाएंगे. ये मैं यहाँ अपने तरफ से और अपने समाज की तरफ से ಸಭೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು, ಗೋಕಾಕ್ ಜಾತ್ರಾ ಕಮಿಟಿ ಅಧ್ಯಕ್ಷರು, ಪೊಲೀಸ್ ಸಿಬ್ಬಂದಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಜಾತ್ರೆಯ ಪ್ರಮುಖರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229366.